ಆತ್ಮೀಯ ರೈತ ಬಾಂಧವರೇ, ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ನಮ್ಮ ಕಿರಣಿಗೆ ರೈಟಾಗಿ ಚಾಕಿ ಸಾಕಣೆ ಕೇಂದ್ರಕ್ಕೆ ಎಷ್ಟೋ ಜನ ರೈತರುಗಳಿಗೆ ಬರೋಕ್ಕೆ ದಾರಿ ಕರೆಕ್ಟಾಗಿ ಗೊತ್ತಿಲ್ಲ. ಆದ್ದರಿಂದ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಆರೋಹಳ್ಳಿ ಕಡೆಯಿಂದ ಬರೋ ಮಾರ್ಗದಲ್ಲಿ ನಾವು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಇದು ನೀವು ಹಿಂಗೆ ಬರ್ತಾ ಇದ್ದರೆ ಕಿರಣಿಗೆರೆ ಗ್ರಾಮ ಎಂಟ್ರಿ ಆಗುತ್ತೆ. ಹಾಗೆ ಮುಂದೆ ಹೋಗ್ತಾ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಮಗೆ ಇಲ್ಲಿ ಸರ್ಕಲಲ್ಲಿ ಇಲ್ಲಿ ನೋಡಿ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ. ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ಜನ ಸಮೂಹ ವಾಸ ಆಗಿರೋದ್ರಿಂದ ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಮ್ಮ ಹೈಟೆಕ್ ಚಾಕಿ ಸಾಕಣೆ ಕೇಂದ್ರಕ್ಕೆ ಸಪ್ರೇಟಾಗಿ ಒಂದು ರೋಡ್ ಇದೆ, ಅಲ್ಲೇ ಹೋಗೋಣ, ಊರೊಳಗೆಲ್ಲ ಬೇಡ. ಮತ್ತು ಇಲ್ಲಿ ಜಕ್ಸಂದ್ರ ಮಾರ್ಗದಿಂದ ಬಂದರೆ ಈ ರೂಟ್ ಬಂದು ಇಲ್ಲಿ ಸರ್ಕಲ್ ಬರುತ್ತೆ. ನಿಮ್ಮದು ಜಕ್ಸಂದ್ರ ಮಾರ್ಗದಿಂದ ಬಂದರೆ ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಕಿರಣಿಗೆರೆ ಗ್ರಾಮದ ಡೈರಿ ಕಾಣಿಸುತ್ತೆ. ನಿಮಗೆ ಹಾಲು ಉತ್ಪಾದಕರ ಸಂಘದ ಡೈರಿ. ಹಂಗೆ ಮುಂದೆ ಹೋದರೆ ನಿಮಗೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ದಾರಿನ. ನೋಡಿ, ಇಲ್ಲೇ ಏನು ಸೀಮೋಲ್ ಬೆಳೆದಿದೆ, ಇದು ಲೆಫ್ಟಲ್ಲೇ ಇದೆ ದಾರಿ ಒಂದು. ಇಲ್ಲಿ ಲೆಫ್ಟಲ್ಲಿ ನಾವು ತಗೋಬೇಕು. ಈ ಲೆಫ್ಟ್ ತಗೊಂಡ್ರೆ ಒಂದೇ ರೋಡು, ಎಲ್ಲೂ ನೀವು ಚೇಂಜಸ್ ಇಲ್ಲ, ಒಂದೇ ರೋಡಲ್ಲಿ ಡೈರೆಕ್ಟ್ ಬಂದರೆ ಮುಂದಕ್ಕೆ ನೋಡಬೇಕು. ಆದಷ್ಟು ರೈತ ಬಾಂಧವರು ಗಾಡಿಗಳಲ್ಲಿ ಅಂದರೆ ದ್ವಿಚಕ್ರ ವಾಹನದಲ್ಲಿ ಬರೋದ್ರಿಂದ ಆದಷ್ಟು ನಿಧಾನವಾಗಿ ಬನ್ನಿ, ಆ ಥರ ಎಲ್ಲ ಬೇಡ. ಅಲ್ಲಲ್ಲೇ ಕ್ರಾಸ್ ಎಲ್ಲ ಮುಸ್ಕೊಳ್ಳಿದೆ, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಸ್ಟ್ರೈಟ್ ಒಂದೇ ರೋಡು. ಊರಿಂದ ಬಂದರೆ ಈ ಲೆಫ್ಟ್ ರೋಡಿಂದ ಬಂದು ಜಾಯ್ನ್ ಆಗುತ್ತೆ, ಬಟ್ ಅದು ಯಾರು ಬರೋಕ್ಕೆ ಹೋಗ್ಬೇಡಿ ಊರೊಳಗೆ. ಇಲ್ಲಿಂದ ಆಚೆಗೆ ನಿಮಗೆ ಮಣ್ ರೋಡ್ ಸಿಗುತ್ತೆ. ಇಲ್ಲೊಂದು ಲೆಫ್ಟ್ ಹೋಗುತ್ತೆ, ಆ ರೋಡ್ ಅಲ್ಲ, ಇನ್ನು ಮುಂದೆ ಹೋಗ್ಬೇಕು ನಾವು. ಮಣ್ ರೋಡ್ ಇದೆ ಇದು. ಇದು ಸೆಕೆಂಡ್ ಲೆಫ್ಟು. ಇನ್ನು ಬೋರ್ಡ್ ಕೂಡ ಹಾಕಿದ್ದೀವಿ, ಕಿರಣಿಗೆರೆ ಹೈಟೆಕ್ ಚಾಕಿ ಸಾಕಣೆ ಕೇಂದ್ರಕ್ಕೆ ಹೋಗೋ ದಾರಿ. ಅಲ್ಲಿ ಮಾರ್ಕ್ ಮಾಡಿ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ನೋಡಿಕೊಂಡು ಲೆಫ್ಟಿಗೆ ತಗೊಂಡ್ರೆ ನೀವು ಒಂದೇ ರೋಡು, ಒಂದು 200 ಮೀಟರ್ಸ್ ಆಗೋದು ಅಷ್ಟೇ, ಒಂದೇ ರೋಡು. ನೋಡಿ, ಇದೇ ನಮ್ಮ ಕಿರಣಿಗೆರೆ ಹೈಟೆಕ್ ಚಾಕಿ ಸಾಕಾಣಿಕಾ ಕೇಂದ್ರ. ಓಕೆ ರೈತ ಬಂದವರೇ, ನಮಸ್ಕಾರ. ಇವತ್ತಿನ ವಿಡಿಯೋಲಿ ಮುಗಿಸ್ತಾ ಇದ್ದೀವಿ.